ಸ್ನೇಹಿತರೆ ನೋಡ್ರಿ, ನಾನು ನಿಮ್ಗೆ ಇವತ್ತೊಂದು ಇದಕ್ಕೆ ಸ್ಪ್ರಿಂಕ್ಲರ್ ಅಂತ ಹೇಳ್ತಾರೆ, ಬಟ್ ನಮ್ಮ ಉತ್ತರ ಕನ್ನಡದಲ್ಲಿ ಜೆಟ್ ಅಂತ ಕರಿತೀವಿ, ನಾವು ನೀರಿನ ಜೆಟ್ ಅಂತ ಕರಿತೀವಿ. ಇದನ್ನು ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳಿದ್ರೆ, ಈ ಥರ ಜೆಟ್ ಯೂಸ್ ಮಾಡಿದಾಗ ಇದೇನಾಗುತ್ತೆ ಅಂದರೆ, ಇದು ಸ್ವಲ್ಪ ವೈಬ್ರೇಷನ್ ಮಾಡುತ್ತೆ. ಈ ರೀತಿ ವೈಬ್ರೇಷನ್ ಮಾಡಲಿಕ್ಕೆ ಶುರು ಮಾಡುತ್ತೆ. ವೈಬ್ರೇಷನ್ ಶುರು ಮಾಡಿದಾಗ ಇದೇನು ಮಾಡುತ್ತೆ, ಅಪೋಸಿಟ್ ಡೈರೆಕ್ಷನಿಂದ ವೈಬ್ರೇಷನ್ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಆವಾಗ ಇದ್ರ ವೈಬ್ರೇಷನ್ ನಿಂತು ಬಿಡುತ್ತೆ. ಇದು ಒಂದು ವೇಳೆ ಈ ಥರ ಮಾಡಲಿಲ್ಲ ಅಂದರೆ ನೀವು ಕೇಳ್ಬೋದು, ಕಂಬ ಹಾಕ್ಬೋದು ಅಂತ, ಕಟ್ಬೋದು ಅಂತ. ನಾನು ಕೂಡ ಹಾಕಿದೆ ಕಂಬ, ನೋಡಿ ತೋರಿಸ್ತೀನಿ. ಈ ರೀತಿ ಕಂಬ ಹಾಕಿದೆ, ಇಷ್ಟಿಷ್ಟು ಕಂಬನ ಹುಗ್ದಿದೆ, ಆದರೂ ಕೂಡ ಅದು ವೈಬ್ರೇಷನ್ ಮಾಡ್ತಾಯಿತ್ತು. ಇಲ್ಲಿ 4-5 ಸಲ ಆಯ್ತು ಇದು ಕಟ್ಟಾಗಿದ್ದು. ಇದೇ ರೀತಿ ಎಲ್ಲ ಅರ್ಧ ಇಂಚಿನ ಪೈಪು ಈ ಥರ ಜೆಟ್ ಯೂಸ್ ಮಾಡಿದಾಗ ಕಟ್ಟಾಗ್ತಾಯಿತ್ತು. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ಇದಕ್ಕೆ ಏನು ಮಾಡ್ಬೋದು ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದಾಗ ನೀವು ನೋಡ್ಬೋದು, ಹೆಚ್ಚಾಗಿ ಹೈ ವೋಲ್ಟೇಜ್ ಕರೆಂಟೆಲ್ಲ ಹೋಗುವಂಥ, ಪವರ್ ಸಪ್ಲೈ ಆಗುವಂಥ ಲೈನ್ಗಳಲ್ಲಿ ಈ ರೀತಿ ಕಟ್ಟಿರ್ತಾರೆ. ಅದು ಯಾಕೆ ಈ ರೀತಿ ಕಟ್ಟಿರ್ತಾರೆ ಅಂತ ನಾನೇ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗ ಗೊತ್ತಾಯ್ತು. ಇದು ವೈಬ್ರೇಷನನ್ನು ಅಪೋಸಿಟ್ ಡೈರೆಕ್ಷನಿಂದ ತಾನು ಕೂಡ ವೈಬ್ರೇಷನ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತದೆ. ಒಂದು ಸಲ ಅಲ್ಲಾಡಿದ ಕೂಡಲೇ ಇದು ಅಪೋಸಿಟ್ ಡೈರೆಕ್ಷನಿಂದ ವೈಬ್ರೇಷನ್ ಮಾಡ್ತದೆ. ಅವಾಗ ಇದು ಕಂಟ್ರೋಲ್ ಮಾಡಿಬಿಡ್ತದೆ, ವೈಬ್ರೇಷನ್ ಆಗೋದಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಒಂದು ಸಲ ವೈಬ್ರೇಷನ್ ಬರ್ತದೆ, ಆಮೇಲೆ ವೈಬ್ರೇಷನ್ ಸಂಪೂರ್ಣವಾಗಿ ನಿಂತು ಹೋಗ್ಬಿಡ್ತದೆ. ನಿಮಗೂ ಕೂಡ ಯಾವ್ದಾದ್ರು ನೀರಿನ ಈ ರೀತಿ ಸ್ಪ್ರಿಂಕ್ಲರ್ ಯೂಸ್ ಮಾಡಿದ್ರೆ ವೈಬ್ರೇಷನ್ ಆಗ್ತಿದ್ರೆ ಇದನ್ನು ಯೂಸ್ ಮಾಡಿ. ನಾನಿದು ಜಸ್ಟ್ ಟೆಸ್ಟ್ ಮಾಡ್ಲಿಕ್ಕಂತ ಕಟ್ಗೆ ಪೀಸ್ ಹಾಕಿದೆ. ಇಲ್ಲಿ ನೀವು ಏನು ಮಾಡ್ಬೇಕು ಅಂದರೆ, ಇಷ್ಟೇ ದೊಡ್ಡ, ಈಗ 1 ಇಂಚ್ ಇದೆಯಲ್ಲ, ಇಲ್ಲಿ ಸಿಮೆಂಟಿಂದು ಒಂದು ಉಂಡೆ ಥರ ಮಾಡಿ, ಇಲ್ಲಿ ಒಂದು ಈ ಇದ್ರ ಸೈಕಲ್ ಕಡ್ಡಿ ಬರುತ್ತಲ್ಲ, ಆ ರೀತಿ ಕಡ್ಡಿ ಯೂಸ್ ಮಾಡ್ಕೊಳ್ಳಿ, ಅಥವಾ ಸ್ವಲ್ಪ ದಪ್ಪ ತಂತಿ ಆದರೂ ಅಡ್ಡಿಲ್ಲ, ಯೂಸ್ ಮಾಡ್ಕೊಂಡು. ಇಲ್ಲಿ ನೋಡಿ, ಫೋಕಸ್ ಆಗ್ತಾಯಿಲ್ಲ. ಫೋಕಸ್ ಆಯಿತು ನೋಡಿ. ಇಲ್ಲಿ ಈ ರೀತಿ ತಂತಿಯನ್ನು ಇದ್ರ ಒಳಗಡೆ ಓಡಿಸಿ, ಇಲ್ಲಿ ಸಿಮೆಂಟ್ ಹಾಕ್ಕೊಂಡು ಒಂದು 1 ಇಂಚಿನ ಪೈಪ್ ಆಗಲಿ, 3/4 ಇಂಚಿನ ಪೈಪಲ್ಲಿ ಈ ರೀತಿ 1 ಇಂಚಿಂದ ಒಂದೊಂದು ಇದು ಮಾಡಿ, ಮಧ್ಯ ಪೈಪ್ ಕಟ್ ಮಾಡಿ ಅದರೊಳಗೆ ಸಿಮೆಂಟ್ ಹಾಕಿ ಹಿಂಗೆ ಮುಚ್ಚಿಡಿ. ಸೊ ಒಣಗಿದ ನಂತರ ಓಪನ್ ಮಾಡಿಬಿಡಿ. ಆಮೇಲೆ ಇಲ್ಲಿ ಒಂದು ನಿಮಗೆ ಯಾವ ರೀತಿ ತಂತಿ ಕಟ್ಟೋಕ್ಕಾದ್ರೆ ತಂತಿ ಅಥವಾ ಬೇರೆ ಏನಾಗುತ್ತೋ ಆ ರೀತಿ ಮಾಡಿ. ಇದಕ್ಕೆ ಇಲ್ಲಿಂದ ಸ್ವಲ್ಪ ದೂರ ಇರಬೇಕಾಗುತ್ತೆ, ತೀರಾ ಹತ್ತಿರ ಇಡಬಾರ್ದು. 1 ಇಂಚು ಅಥವಾ 1.5 ಇಂಚ್ ಇದ್ದರೂ ನಡೀತು. 1.5 ಇಂಚ್ ಇಡಿ. 1.5 ಇಂಚ್ ಇಟ್ಟಾಗ ಈಗ ನೋಡಿ, ನಮ್ಮ ಕೈಯಿಂದ ನೋಡ್ರೆ ಗೊತ್ತಾಗ್ತದೆ, 1.5 ಇಂಚ್ 1.5 ಇಂಚು ಇಷ್ಟು ದೂರ ಇಟ್ಟಾಗ ಏನಾಗುತ್ತೆ ಅಂದರೆ, ಇದು ವೈಬ್ರೇಷನ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಈ ಪೈಪ್ ಕಟ್ಟಾಗೋದಿಲ್ಲ. ನಾನು ಮತ್ತೊಂದು ನಿಮಗೆ ವಿಡಿಯೋ ತೋರಿಸಿದ್ದೀನಿ, ಶಾರ್ಟ್ ವಿಡಿಯೋದಲ್ಲಿದೆ. ಈ ಪೈಪ್ ಏನಾದರೂ ಕಟ್ಟಾದರೆ ಅದೆಲ್ಲ ಬುಡದಲ್ಲಿ ತೆಗಿಯೋದು ತುಂಬ ತಲೆನೋವಾಗ್ಬಿಡುತ್ತೆ. ಹಾಗಾಗಿ ಇದನ್ನು ತೆಗಿಯೋದು ಹೇಗೆ ಅಂತ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ನೋಡಿ, ಹೌ ಟು ರಿಮೂವ್ ಇನ್ಸೈಡ್ ಪೈಪ್ ಅಂತ. ಅದನ್ನ ಹೋಗಿ ಸರ್ಚ್ ಮಾಡಿ ನೋಡಿ, ತುಂಬ ಈಸಿಯಾಗಿ ತೆಗಿಬೋದು.